ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ, ನಿನ್ಗೋಸ್ಕರ ಇವತ್ತೊಂದು ಬಿಗ್ ಸರ್ಪ್ರೈಸ್ನೇ ತಗೊಂಡ್ಬಂದಿದ್ದೀನಿ ಸ್ಟೇಜ್ ಮೇಲೆ. ಓಪನ್ ಮಾಡು. ಯಾವ್ದೋ ಸ್ವರ್ಗದಲ್ಲಿದ್ದೀನಿ ಅನ್ಸ್ತದೆ. ಸ್ವರ್ಗದಲ್ಲಿ. ಓಕೆ, ಇದು ನೋಡಿದ್ರಲ್ಲ ಏನೇನು ನೆನಪಾಗ್ತಾ ಇದೆ, ನಾನೇ ಕೊಡ್ತೀನಿ. ಕುಟಾಣಿ. ಓಕೆ, ಅಡಿಕೆ ಕುಟ್ಟೋದು, ಹಾ, ಬಳೆ. ಇದು ಯಾರ್ದಾಗಿರ್ಬೋದು? ಇದನ್ನ ನೋಡಿದ್ರೆ ನಿಂಗೆ ಯಾರು ನೆನಪಾಗ್ತಾ ಇದಾರೆ? ಈ ಸೀರೆ ನೋಡು. ಇದು ಪಾರಿದಮ್ಮಂದು ಸೀರೆ. ಇದು ನಮ್ಮ ಅಜ್ಜಿ ಸೀರೆ. ಅಂದ್ರೆ ಲಾಸ್ಟ್ ಟೈಮು ಅಜ್ಜಿ ಮನೆ ಸಂಭ್ರಮ ಅಂತ ಬಂದಾಗ ಇಲ್ಲಿರೋ ಎಲ್ಲರೂ ಅವ್ರವ್ರ ಅಜ್ಜಿ ಮನೆಗೆ ಹೋಗಿ ತುಂಬ ಸಂಭ್ರಮ ಪಟ್ಟರು. ನಮ್ಮ ಅಜ್ಜಿನೂ ಇದ್ದಾರೆ. ಬಟ್ ಆದರೆ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟಿಂದ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ಸಿಡೆಂಟ್ ಅಲ್ವೇ ಅಲ್ಲ ಅದು. ಬಟ್ ಅವ್ರು ಅದು ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು ಹೇಳಿದ್ದು. ಬಟ್ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅವತ್ತು ನನಗೆ. ತಾರಮ್ಮ, ರಘುಗೆ ಅವ್ರ ಅಜ್ಜಿ ಅಂದ್ರೆ ಬಹಳ ಇಷ್ಟ, ಅವ್ರಿಗೂ ಅಷ್ಟೇ ಇವನಂದ್ರೆ ಬಹಳ ಇಷ್ಟ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವರು ಮಾತಾಡಿಸ್ತಾ ಇಲ್ಲ, ಆ ಕಡೆ ಅವರು ಮುಂದಕ್ಕೆ ಬರ್ತಾ ಇಲ್ಲ, ಅವನೇ ಮಾತಾಡ್ಲಿ ಅಂತ. ಸೊ ಇವರಿಬ್ರದು ಈ ರೀತಿ ನಡೀತಾ ಇದೆ. ಬಟ್ ಈ ಶೋ ನೋಡ್ತಿದ್ರೆ ನಮ್ಮ ಅಜ್ಜಿ ಅವತ್ತು ಆಗಿದ್ದೆವು ಅದು ಹಂಗಲ್ಲಮ್ಮ, ನಾನು ಹೇಳಿದ್ದು ಅದು ಹಂಗಲ್ಲ ಅರ್ಥ. ಅದು ನಿನಗೆ ಅರ್ಥ ಆಗಿಲ್ಲ ಅವತ್ತು. ನೀನು ಇನ್ನೊಬ್ರು ಮಾತು ಕೆಲವೊಂದು ಕೇಳಬೇಡ. ನಿನ್ನ ಮಕ್ಕಳು ನೋಡ್ಕೊಂಡಿಲ್ಲ ಅಂದರೆ ನಾನು ನೋಡ್ಕೊಂತೀನಿ ಅಂತ ನಿನಗೆ ಹೇಳಿದ ಮಾತು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇದ್ದಿಲ್ಲ ಅವತ್ತು. ಇವಾಗಲೂ ಅಷ್ಟೇ. ನೀನು ಈ ಶೋನ ಅತ್ತೆ ಅವರೆಲ್ಲ ತೋರಿಸ್ತಿರ್ತಾರೆ. ಅವತ್ತಾಗಿದ್ದಕ್ಕೆ ಸಾರಿ ಅಮ್ಮ. ಅಲ್ಲೂ ತುಂಬಾ ಕನ್ವಿನ್ಸ್ ಮಾಡಿದೆ ಅಜ್ಜಿಗೆ ಬನ್ನಿ ಅಂತೇಳಿ. ಬಟ್ ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗಲಿಲ್ಲ. ಇಲ್ಲ, ಮೊಮ್ಮಗನೇ ಬರಲಿ, ಅವನೇ ಬಂದು ನನ್ನ ಕರ್ಕೊಂಡು ಹೋಗ್ಲಿ, ಅವನೇ ಬಂದು ನನ್ನ ಕರೀಲಿ ಅಂತ ಹೇಳಿದ್ರು. ನಾನು ಕಾಲೆಲ್ಲ ಬಿದ್ದೆ, ಅಮ್ಮ ನಿಮ್ಮ ಕಾಲು ಹಿಡ್ಕೋತೀನಮ್ಮ, ಪ್ಲೀಸ್ ಬನ್ನಿ ಅಂತೇಳಿ. ಬಟ್ ಅವರು ಎಷ್ಟೇ ಕೇಳಿದ್ರು ಕನ್ವಿನ್ಸ್ ಆಗಲಿಲ್ಲ. ನನಗಿನ್ನೂ ನೆನಪೈತೆ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿವಿ. ನಾನು 7 ವರ್ಷ. ನನಗೆ ನನ್ನ ಮೊಮ್ಮಗನ ಕಾಲು ಕೆಳಗಿಳಿಸಿದ್ರೆ ಮಣ್ಣಾಗ್ಬಿಡ್ತದಪ್ಪ ಅಂತ ಹೇಳ್ಬಿಟ್ಟು ಊಟ ಮಾಡಿಸಿದ್ರು ನನಗೆ 7 ವರ್ಷ ಆದ್ರೂ. ಸೊ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು. ಬಟ್ ನಾನು ನಮ್ಮ ಅಮ್ಮಗೆ ಹೇಳಿದ ಒಂದೇ ಮಾತು, ಅಮ್ಮ ಏನಿಲ್ಲಮ್ಮ, ಬಾಬು ಬಾಬು ಎದ್ದಾಳಪ್ಪ, ಎದ್ದಾಳ.